Hi, hello. I am your Kergute sir. It is our class name Enjoy English Classes. Now, today we are going to discuss one of the chapter that is the more important chapter and the very first chapter, that is the a day in ashrama. A day in the ashrama. The author C.F. Andrew uh, C.F. Andrew, Charles Ferrer Andrew. Its full form is Charles Ferrer Andrew, 1800, 1871 to 1990, was an English priest of the Church of England. He was an educator and Indian freedom fighter. Okay. He became the Mahatma Gandhi's closest friend, and Andrew reveals his experience while staying in the ashrama. In this story, we are going to discussion about the story of C.F. Andrew stayed in the ashrama. That ashrama name is Shantiniketana Ashrama. That ashrama name is Shantiniketana. In the Shantiniketana, it is very famous for living education. It is very famous for living education. So, now we are seeing the picture, that is the it is the Shantiniketana image. Shantiniketana. Okay. See here, the founder of Shantiniketana, that is called Rabindranath Tagore, the own poet of this prose. Now, the left side we are seeing the C.F. Andrews image. Okay, let's start to read the paragraph. A word cannot picture to you the beauty of Shantiniketana. Our own poet and teacher, whom we call Gurudeva, has named it in his song, The Darling of Our Heart, and it is the worthy of the name. All who have visited the ashrama, old and young, alike have felt its inner beauty growing more and more upon them. See here. Words cannot picture to you. ಶಬ್ದಗಳಿಂದ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ವರ್ಣನೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾವುದರ ವರ್ಣನೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ದ ಬ್ಯೂಟಿ ಆಫ್ ಶಾಂತಿ ಅನಿಕೇತನ. ದ ಬ್ಯೂಟಿ ಆಫ್ ಶಾಂತಿ ಅನಿಕೇತನ. ಶಾಂತಿ ಅನಿಕೇತನದ ಒಂದು ವರ್ಣನೆಯನ್ನ ಶಬ್ದಗಳಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವರ್ ಓನ್ ಪೊಯೆಟ್, ನಮ್ಮ ಸ್ವಂತಹ ಕವಿಗಳಾಗಿರುವಂತಹ ಹಾಗೂ ಗುರುಗಳಾಗಿರುವಂತಹ ಅವರನ್ನ ನಾವು ಗುರುದೇವ ಅಂತ ಕರಿತೀವಿ. ಯಾರನ್ನ ನಾವು ಗುರುದೇವ ಅಂತ ಕರಿತೀವೋ ಹ್ಯಾಸ್ ನೇಮ್ಡ್ ಇಟ್ ಇನ್ ಹೀಸ್ ಸಾಂಗ್. ಅವರು ತಮ್ಮ ಕವಿತೆಯಲ್ಲಿ ಇದಕ್ಕೆ ಹೆಸರನ್ನ ನೀಡಿರ್ತಾರೆ. ಹ್ಯಾಸ್ ನೇಮ್ಡ್ ಇಟ್ ಇನ್ ಹೀಸ್ ಸಾಂಗ್. ಯಾವ ಸಾಂಗ್ದಲ್ಲಿ ಅಂತಂದ್ರೆ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್. ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ ಅನ್ನುವಂತಹ ಕವಿತೆಯಲ್ಲಿ ಆ ಶಾಂತಿ ಅನಿಕೇತನದ ಸೌಂದರ್ಯದ ವರ್ಣನೆಯನ್ನ ನೀಡಿದ್ದಾರೆ. ಶಾಂತಿ ನಿಕೇತನದ ಬಗ್ಗೆ, ಈ ಆಶ್ರಮದ ಬಗ್ಗೆ ವರ್ಣನೆಯನ್ನ ನೀಡಿದ್ದಾರೆ. ಅಂಡ್ ಇಟ್ ಈಸ್ ವರ್ದಿ. ನೋಡಿ ಮಕ್ಕಳೇ, ವರ್ದಿ, WORTHY, ವರ್ದಿ. ವರ್ದಿ ಅಂತಂದ್ರೆ ಅದಕ್ಕೆ ಯೋಗ್ಯವಾಗಿರುವಂಥದ್ದು. ಶಾಂತಿ ನಿಕೇತನ ಅನ್ನುವಂಥ ಏನು ಹೆಸರಿದೆನೋ ಆ ಶಾಂತಿ ನಿಕೇತನ ಅದಕ್ಕೆ ಯೋಗ್ಯವಾಗಿರುವಂತಹ ಹೆಸರನ್ನೇ ಇದೆ. ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ ನಲ್ಲಿ ಆ ಯೋಗ್ಯವಾಗಿರುವಂತಹ ಹೆಸರನ್ನ ನೀಡಿದ್ದಾರೆ. ಆಲ್ ಹೂ ವಿಸಿಟೆಡ್ ದ ಆಶ್ರಮ, ಯಾರು ಈ ಆಶ್ರಮಕ್ಕೆ ಭೇಟಿಯನ್ನು ನೀಡುತ್ತಾರೋ, ಯಾರೋ ಓಲ್ಡ್ ಆ್ಯಂಡ್ ಯಂಗ್. ಓಲ್ಡ್ ಆ್ಯಂಡ್ ಯಂಗ್ ಬೋತ್ ಆರ್ ಅಪೋಸಿಟ್ ವರ್ಡ್ಸ್. ಬೋತ್ ಆರ್ ಅಪೋಸಿಟ್ ವರ್ಡ್ಸ್. ಯಾರು ಓಲ್ಡ್ ಮತ್ತು ಯಂಗು
ವಿಸಿಟ್ಸ್ ಕೊಡ್ತಾರೆ. ಅವರು ಲೈಕ್ ಹ್ಯಾವ್ ಫೆಲ್ಟ್ ಇಟ್ಸ್ ಇನ್ನರ್ ಬ್ಯೂಟಿ. ಈ ಶಾಂತಿಯ ನಿಕೇತನದ ಆಂತರಿಕವಾದಂತಹ ಸೌಂದರ್ಯವನ್ನ ಏನಪ್ಪಾ ಅಂತಂದ್ರೆ ಫೆಲ್ಟ್ ಇಟ್ಸ್ ಇನ್ನರ್ ಬ್ಯೂಟಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಅವರಲ್ಲಿ ಅದನ್ನ ಅನುಕರಣೆಯನ್ನು ಮಾಡುತ್ತಾರೆ. ಆ ಆಂತರಿಕ ಶಾಂತಿನಿಕೇತನದ ಒಂದು ಸೌಂದರ್ಯವನ್ನ ತಮ್ಮಲ್ಲಿ ಅನುಕರಣೆಯನ್ನು ಮಾಡಿಕೊಳ್ಳುತ್ತಾರೆ. ಇಫ್ ಐ ವೇರ್ ಡಿಸ್ಕ್ರೈಬ್ ಟು ಯು ಒನ್ ಡೇ. ನೋಡ್ರಿ, ಈ 2ನೇ ಪ್ಯಾರಾಗ್ರಾಫ್ದ ಆರಂಭದ ವಾಕ್ಯಗಳನ್ನ ಇಫ್ ಐ ವೇರ್ ಡಿಸ್ಕ್ರೈಬ್ ಟು ಯು ಅಂತ ಹೇಳ್ತಾ ಇದಾರಲ್ಲ, CF ಆಂಡ್ರಿವ್ ಅವರು ಒಂದು ದಿನ ಆಶ್ರಮಕ್ಕೆ ಭೇಟಿ ಕೊಟ್ಟಿರುವಂಥ ದಿನದ ಬಗ್ಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವರ್ಣನೆಯನ್ನು ಮಾಡ್ತಾರೆ. ವಿತ್ ಯು ದ ವಾಯ್ಸ್ ದಟ್ ವುಡ್ ಪರ್ಹ್ಯಾಪ್ಸ್ ಬೆಸ್ಟ್ ಬ್ರಿಂಗ್ ಹೋಮ್ ಟು ಯು. ಅದು ನಮಗೆ ಒಳ್ಳೆಯದನ್ನು ನೀಡುವಂಥದ್ದು. ಇಟ್ಸ್ ಇನ್ನರ್ ಬ್ಯೂಟಿ ಲಾಂಗ್ ಬಿಫೋರ್ ಸನ್ರೈಸ್. ಲಾಂಗ್ ಬಿಫೋರ್ ಸನ್ರೈಸ್, ಸನ್ರೈಸ್ ಸೂರ್ಯೋದಯ ಅಂತ ನಾವು ಕರಿತೇವೆ. ಲಾಂಗ್ ಬಿಫೋರ್ ಸೂರ್ಯೋದಯ ಆಗೋಕ್ಕಿಂತ ಮುಂಚಿತ. ಲೈಕ್ ದ ಬರ್ಡ್ಸ್ ಆಫ್ ಅವರ್ ಓನ್ ಅಮೋಲ್ಕಿ ಗ್ರೋಸ್ ಅವರ್ ಬಾಯ್ಸ್ ಆರ್ ಅವೇಕ್. ನಮ್ಮ ಮಕ್ಕಳು ಅತಿ ಸೂರ್ಯೋದಯ ಆಗೋಕ್ಕಿಂತ ಮುಂಚಿತವಾಗಿ ಏನಾಗ್ತಾರೆ ಅಂತಂದ್ರೆ ಎದ್ದಿರ್ತಾರೆ. ಕಾರಿಸ್ಟರ್ಸ್, ಸಿಯರ್ ಕಾರಿಸ್ಟರ್ಸ್. ಈ ಕಾರಿಸ್ಟರ್ಸ್ ಅಂತಂದ್ರೆ ಸಂಗೀತ ಮೇಳದವರು. ಈ ಸಂಗೀತ ಮೇಳದವರು ಆರ್ ದ ಫಸ್ಟ್ ಟು ರೈಸ್. ಈ ಏಳುವಂತ ಗುಂಪುಗಳಲ್ಲಿ ಅತಿ ಬೇಗನೆ ಏಳುವಂಥವರು ಕಾರಿಸ್ಟರ್ಸ್ ಹೇಳ್ತಾರೆ. ವೆರಿ ಫಸ್ಟ್ ಟು ರೈಸ್ ಆ್ಯಂಡ್ ದೇ ಗೋ ರೌಂಡ್. ಅವರು ಏನು ಮಾಡ್ತಾರೆ ಅಂತಂದ್ರೆ ಈ ಶಾಂತಿ ನಿಕೇತನವನ್ನ ಸುತ್ತು ಹಾಕೋದಕ್ಕೆ ಹೋಗ್ತಾರೆ. ಯಾವ ರೀತಿ ಹೋಗ್ತಾರೆ ಅಂತಂದ್ರೆ ದೇ ಗೋ ರೌಂಡ್ ಆಶ್ರಮ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್. ಮಾರ್ನಿಂಗ್ ಹಿಮ್, ಸಿ ಡಿಯರ್ ಸ್ಟೂಡೆಂಟ್ HYMN. ಹಿಮ್ ಅಂತಂದ್ರೆ ಸ್ತೋತ್ರ ಅಂತ ಕರಿತೀವಿ. ಓಕೆ, ಸ್ತೋತ್ರ. ಯು ಕ್ಯಾನ್ ಹಿಯರ್ ದ ವಾಯ್ಸ್ in the distance drawing near and near, and then the sound dies away as the choir passes on the another part of ashrama, then again it come nearer and nearer. So ಈ ಒಂದು ಹಂತದಲ್ಲಿ ಇಲ್ಲಿಂದ ಹಾಡನ್ನು ಹೇಳ್ತಾ ಹೋಗ್ತಿದ್ರೆ ಇಲ್ಲಿ ನಿಂತು ಆಲಿಸುವವರಿಗೆ ಒಂದು ತರದ ಆಹ್ಲಾದಕರವಾದಂತಹ ವಾತಾವರಣ ಸಮೀಪ ಬಂದಂತೆ ಬಹಳ ಒಳ್ಳೆಯ ಅನುಭವನಾಗ್ತಿತ್ತು. ಅಲ್ಲಿಂದ ದೂರ ಹೋದಂತೆ ಮತ್ತೆ ಏನಾಗುತ್ತೆ ಅಂತಂದ್ರೆ ನಿಧಾನವಾಗಿ ಸ್ತೋತ್ರ ಹಿಮ್ ಏನ್ ಹೇಳ್ತಾ ಇರ್ತಾರಲ್ಲ ಅದು ಕಡಿಮೆ ಆಗುತ್ತೆ. ಸೊ ಈ ರೀತಿಯಾದಂತಹ ಒಂದು ವಾತಾವರಣ, ಮನಸ್ಸಿಗೆ ಆಹ್ಲಾದಕರವಾದಂತಹ ವಾತಾವರಣವನ್ನ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತದೆ. ಇದು ಶಾಂತಿ ನಿಕೇತನದ ಆಂತರಿಕದ ಬಗ್ಗೆ ಹೇಳ್ತಾ ಇದೆ. The beauty of the sound in the silent morning air and the sense of joy, reverence which give peace to soul. ಇದು ಏನಂತಂದ್ರೆ ಮನಸ್ಸಿಗೆ, ಆತ್ಮಕ್ಕೆ, ಸೋಲ್ ಆತ್ಮಕ್ಕೆ ಒಂದು ಪೀಸ್ ಅನ್ನ ನೀಡುತ್ತದೆ. ಗಿವ್ ಅ ಪೀಸ್, ಶಾಂತಿಯನ್ನ ನೀಡುತ್ತದೆ. ಏನ್ ನೀಡುತ್ತದೆ? ಶಾಂತಿಯನ್ನ, ಆತ್ಮಕ್ಕೆ ಶಾಂತಿಯನ್ನ ನೀಡುತ್ತದೆ. ಸೋಲ್ ಅಂತಂದ್ರೆ ಆತ್ಮ. ಸೊ ಈ ರೀತಿಯಾಗಿ ಈ ಬೆಳಗಿನ ಜಾವದಲ್ಲಿ ಒಂದು ಈ ಉಲ್ಲಾಸಮಯ ವಾತಾವರಣವನ್ನ ನೋಡ್ತಾ ಹೋದು ಅಂತಂದ್ರೆ ಬಹಳ ಆನಂದಮಯವಾದಂತಹ ವಾತಾವರಣವನ್ನ ಇಲ್ಲಿ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತೀವಿ. ಇಲ್ಲಿ ನಾವು ಕಾಣುವಂತ ಚಿತ್ರ ನಮ್ಮ ಗುರುದೇವರು ಅಂತ ಏನ್ ಕೇಳ್ತೀವೋ ಅವರು ರವೀಂದ್ರನಾಥ್ ಅವರ ಚಿತ್ರ, ರವೀಂದ್ರನಾಥ್ ಟ್ಯಾಗೋರ್ ಅವರ ಚಿತ್ರ. ಇದು ಹಿಂದೆ ಕಾಣ್ತಿರುವಂತಹ ದೃಶ್ಯ ಬೆಳಗಿನ ದೃಶ್ಯ, ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿರುವಂತಹ ದೃಶ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಆಫ್ಟರ್ ಅಂಡ್ ಇಂಟರ್ವಲ್, ಸಣ್ಣದಾದಂತಹ ಒಂದು ಇಂಟರ್ವಲ್ ಅನ್ನ ಆದ ನಂತರ, ಅಂದ್ರೆ ಇಂಟರ್ವಲ್ ಅಂತಂದ್ರೆ ಬ್ರೇಕ್ ಅಂತ ಕೇಳ್ತೀವಿ, ಅದಕ್ಕೆ ವಿಶ್ರಾಂತಿ ಅಂತ, ವಿರಾಮ ಅಂತ ಕೇಳ್ತೀವಿ. ಈ ಸಣ್ಣದೊಂದು ವಿರಾಮದ ನಂತರ ಈಚ್ ಬಾಯ್ ಟೇಕ್ ಹೀಸ್ ಆಸನ. ಪ್ರತಿಯೊಬ್ಬ ಮಕ್ಕಳು ತಮ್ಮ ಆಸನಗಳನ್ನ ತೆಗೆದುಕೊಳ್ಳುತ್ತಾರೆ. ಇನ್ ಹೀಸ್ ಸ್ಕ್ವೇರ್ ಆಫ್ ಕಾರ್ಪೆಟ್ ಮೇಲೆ ಕುತ್ಕೊಂಡು ತನ್ನ ಬೆಳಗಿನ ಆಸನವನ್ನ ತಗೋತಾರೆ. ಇನ್ ಟು ದ ಫೀಲ್ಡ್ ಅಂಡ್ ಸಿಟ್ ಡೌನ್ ಆನ್ ಇಂಟು ಮೆಡಿಟೇಟ್. ಸೊ ಮೆಡಿಟೇಟ್ ಮಾಡೋದಕ್ಕೆ ಕುಳಿತುಕೋತಾರೆ. ಇನ್ ಹೀಸ್ ಓನ್ ಪ್ಲೇಸ್ ಅಲೋನ್.
ಅಲೋನ್ ಏಕಾಂಗಿಯಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮುಂದೆ ಚಿತ್ರ ಕಾಣಿಸುತ್ತೆ. ಈ ರೀತಿಯಾಗಿ ಮಕ್ಕಳು ಇಲ್ಲಿ ಆಸನವನ್ನ ಮಾಡೋದಕ್ಕೆ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಏಕಾಂಗಿಯಾಗಿ ಆಸನವನ್ನ ಮಾಡಿಕೊಳ್ಳೋದಕ್ಕೆ ಕುಳಿತುಕೋತಾರೆ. ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್ ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ದ ಸೇಡ್ ಆಫ್ ಟ್ರೀ ಅಂಡ್ ಸಿಂಗ್ ದೇರ್ ಹಿಮ್. ಸೊ ಎಲ್ಲ ಮಕ್ಕಳು ಏನಾಗ್ತಾರೆ ಅಂತಂದ್ರೆ ಶಾಲೆಗೆ ಹೋಗೋಕ್ಕಿಂತ ಕೆಲಸ ಪ್ರಾರಂಭವಾಗೋಕ್ಕಿಂತ ಮುಂಚಿತ ಎಲ್ಲರೂ ಒಂದು ಗಿಡದ ಕೆಳಗಡೆ ನಿಂತು ಒಂದ್ಸಾರಿ ಸ್ತೋತ್ರಗಳನ್ನ ಹೇಳಿ ಮತ್ತೆ ಶಾಲೆಗೆ ಪ್ರಾರಂಭವನ್ನ ಮಾಡುತ್ತಾರೆ. ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಡಿಸ್ಕಾರ್ಡ್